ಯಾರೋ ನಿಂತಿರೋ ಎಲೆಕ್ಷನ್ಗೆ? ಕಾಂಗ್ರೆಸ್ಗೆ, ಬಿಜೆಪಿಗೆ? ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ವೋಟ್ ಮಾಡ್ತೀನೋ? ಇವಾಗ ಬಂದಿದೆ ವೋಟಿಂಗ್ ಕಾರ್ಡು ಮಾಡ್ತೀನಿ ಇನ್ಮೇಲೆ. ಯಾರು ವೋಟ್ ಮಾಡ್ತೀವಿ? ಯಾರು ಬಂದರೆ ಒಳ್ಳೇದು? ಇನ್ಮೇಲೆ ತಿಳ್ಕೊತೀನಿ ಸರ್. ಇನ್ನು ಯಾವಾಗ ತಿಳ್ಕೊಳ್ತೀಯಾ? ಇನ್ನು ಎಕ್ಸಾಮ್ ಏನೋದು? ಯಾರು ಬಂದರೆ ಒಳ್ಳೇದು ಸರ್? ಆಲ್ಮೋಸ್ಟ್ ಎಲ್ಲ BJP ಬಂದರೆ ಸೆಂಟ್ರಲ್ ಎಲ್ಲ ಚೆನ್ನಾಗೈತಿ. BJP ಬಂದರೆ ಒಳ್ಳೇದು ಅನ್ಸುತ್ತೆ. ತಿಳ್ಕೊಂಡಿದ್ಯಾ? ಇನ್ನೇನು ಎಲ್ಲ ವೋಟ್ ಮಾಡೋ ಮರ್ತ್ಬಿಡ್ಬೇಡ. ರೇಖಾ ಮೇಟಿ. ರೇಖಾ ಅವರ ಎಲ್ಲಿಯವ್ರು ನೀವು? ನಾವು ಗದಗ್ನವ್ರೆ. ಗದಗ್ನವ್ರು. ಏನು ಮಾಡ್ತಾ ಇದ್ರಿ ಇಲ್ಲಿ? ನಾನು ಟೀಚರ್ ವರ್ಕ್ ಮಾಡ್ತಿದ್ದೆ. ಟೀಚರಾ? ಯಾವ ಸ್ಕೂಲಲ್ಲಿ? ಈ ಕಡೆ ಹುಲ್ಕೋಟಿ ಸ್ಕೂಲ್. ಹೌದೇನು? ಓಕೆ, ವೆರಿ ಗುಡ್ ಮೇಡಮ್. ಗದಗಿಗೆ ಯಾವ ಪಕ್ಷದವ್ರು ಬಂದರೆ ಒಳ್ಳೇದಾಗ್ಬೋದು? ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಯಾರು ಕ್ಯಾಂಡಿಡೇಟ್ ಇಲ್ಲಿ? ಇಲ್ಲಿ ಗೌಡ್ರು ಅಂತೇಳಿ HK ಪಾಟೀಲ್ ಅವರು. ಹೌದಾ? ಓಕೆ, ಅವ್ರು ಬಂದ್ರೆ ಒಳ್ಳೇದಾಗುತ್ತೆ. ಒಳ್ಳೇದು ಸರ್. ಇಲ್ಲಿ ಪಕ್ಷ ಅಂತ ನೋಡೋಂಗಿಲ್ಲ, ಓಕೆ ಅಭ್ಯರ್ಥಿ ಗುಡ್ ವರ್ಕ್ ಮಾಡ್ತಾರೆ. ಓಕೆ. ನಿಮ್ಮ ಪ್ರಕಾರ ದೇಶಕ್ಕೆ ಯಾರು ಬಂದ್ರೆ ಒಳ್ಳೇದು? ಬಿಜೆಪಿ. ದೇಶಕ್ಕೆ ಬಿಜೆಪಿ, ನಿಮಗೆ ಗದಗಿಗೆ ಕಾಂಗ್ರೆಸ್. ಅದೇನು ಟೀಚರ್? ಮೋದಿ ಚೆನ್ನಾಗಿ ವರ್ಕ್ ಮಾಡ್ತಾರೆ.